Hello, dears. Welcome back again. ಇಟ್ಸ್ ಆಲ್ಮೋಸ್ಟ್ 6 ಗಂಟೆ ಮೇಲೆ ಆಗಿದೆ. ನಾವಲ್ಲಿ ರಾತ್ರಿ ಮಲಗಿದ್ದೆ ಲೇಟ್ ಆಯಿತು. 1:30 ಆಲ್ಮೋಸ್ಟ್ 1:30 ಆಗೋಗಿತ್ತು. ಇಷ್ಟು ಬೇಗ ಮತ್ತೆ ಎಂತಕ್ಕೆ ಎದ್ದಿದ್ದೀವಿ ಅಂದರೆ ಈ ಪ್ರಾಪರ್ಟಿಯವರು, ಈ ರೆಸಾರ್ಟವರು ಪರ್ಟಿಕ್ಯುಲರಾಗಿ ಇಲ್ಲೋ ಒಂದು ಸಣ್ಣ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರಂತೆ. ಅಪ್ ಆ್ಯಂಡ್ ಡೌನ್ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದಿರಿ ಅಂತ ಹೇಳಿದರು. ಸೊ ಏನಕ್ಕೆ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಸೊ ಒಂದು 4 ಅವರ್ಸ್ ಸ್ಲೀಪ್ ಮಾಡಿ ಮತ್ತೆ ಬೇಗ ಎದ್ದಿದ್ದೀವಿ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂತ. ಇದನ್ನು ಬಹುಶಃ ನೀವು ಸೆಕೆಂಡ್ ಪಾರ್ಟಲ್ಲಿ ನೋಡ್ತೀರಾ ಅಂತ ಅನಿಸುತ್ತೆ. ಸೊ ಇಫ್ ಯು ಆರ್ ವಾಚಿಂಗ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ನಾನಿನ್ನೂ ಕೂಡ ಫ್ರೆಶ್ ಅಪ್ ಅಥವಾ ಏನೂ ಆಗಿಲ್ಲ. ನಾನಿನ್ನೂ ಫೇಸ್ ವಾಶ್ ಅಥವಾ ಫ್ರೆಶ್ ಅಪ್ ಆಗಿಲ್ಲ. ನಿಮ್ಮನ್ನೆಲ್ಲ ಫ್ರೆಶ್ ಅಪ್ ಆದಮೇಲೆ ಇನ್ನೊಂದು ಕಡೆ ಸಿಕ್ಕಿ ನಿಮ್ಮ ಜೊತೆ ಮಾತನಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಐ ವಿಲ್ ಕಮ್ ಬ್ಯಾಕ್. ಈಗ ಆ್ಯಕ್ಚುಲಿ ರೆಸಾರ್ಟಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೇಗಾಗೋದು ಅಂತ ಇಲ್ಲೊಬ್ರು ಗೈಡ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ದೂರ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹೇಗಿರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ ಡೀಟೇಲಾಗಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಎವ್ರಿ ಲಿಟಲ್ ಎಫರ್ಟ್ಸ್ ಓನ್ಲಿ ಫಾರ್ ಯು ಗೈಸ್. ಪ್ಲೀಸ್ ನೋಟಿಸ್ ದಟ್ ಎಫರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಂ, ಹಾಂ, ಇಲ್ಲೇ ಹೋಗ್ಬೇಕಾ? ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಬ್ರೋ? 3-4 ಅಪ್ ಆ್ಯಂಡ್ ಡೌನು. ಹಾಂ, ಇದರಲ್ಲಿ ಹೋಗಬೇಕು. ಓಕೆ ಬ್ರೋ, ಥ್ಯಾಂಕ್ ಯು. ಆ್ಯಕ್ಚುಲಿ ನಿಮ್ಮ ಹೆಸರು? ಕಿಶೋರ್ ಅಂತ. ಇವರು ಆ್ಯಕ್ಚುಲಿ ನೆನ್ನೆಯಿಂದ ನಮ್ಮನ್ನೆಲ್ಲ ಕೇರ್ ಮಾಡ್ತಿರೋದು. ಸೇ ಹಾಯ್ ಬ್ರೋ. ಹಾಂ, ಥ್ಯಾಂಕ್ ಯು. ಬರ್ತೀವಿ. ಕಡಿದಾದ ದಾರಿ. ಆ್ಯಕ್ಚುಲಿ ನಾವು ಬಂದಿರೋದು 9 ಮೆಂಬರ್ಸು. 9 ಮೆಂಬರ್ಸಲ್ಲಿ ನನಗೆ ಸಾಥ್ ಕೊಡ್ತಾ ಇರೋದು ಇವರು ಭರತ್ ಅಂತ. ಮದುವೆ ಅವ್ರ ಫ್ರೆಂಡು, ನನಗೂ ಕೂಡ ಫ್ರೆಂಡ್ ಆ್ಯಕ್ಚುಲಿ. ಬಂದು ಒಂದು 2 ಮಿನಿಟ್ಸು ಆಗಿಲ್ಲ ಕ್ಲೈಮ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಸಾಕಷ್ಟು ಸುಸ್ತಾಗ್ತಾಯಿದೆ. ಬಟ್ ಐ ಕ್ಯಾನ್ ಬಿಯರ್ ವಿತ್ ಇಟ್. ಏನು ಸರ್ ಇದು? ಒಳ್ಳೆ ವರ್ಕೌಟ್ ಇವತ್ತು. ನೆನ್ನೆ ಆ್ಯಕ್ಚುಲಿ ವರ್ಕೌಟ್ ಮಿಸ್ ಆಗಿತ್ತು. ನೆನ್ನೆದು ಇವತ್ತಿನಿಂದೆಲ್ಲ ಸೇರಿ ಈಗಲೇ ಆಗ್ತಾಯಿದೆ. ಒಳ್ಳೆ ಲೆಗ್ ವರ್ಕೌಟ್ ಆಗುತ್ತೆ. ಟೋಟಲಿ ಒಳ್ಳೆ ಕಾರ್ಡಿಯೋ ಮಾಡ್ದಂಗೆ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಚೆಕ್ ಮಾಡೋಣ. ನೋಡಿ, ತುಂಬ ಸ್ಟೀಪ್ ಇದ್ದಾವೆ ಆ್ಯಕ್ಚುಲಿ. ಐ ಹೋಪ್ ಮುಂದೆ ವ್ಯೂ ಸೂಪರಾಗಿರಲಿ ಅಂತ ಅನ್ಕೋತೀನಿ. ಐ ವಿಶ್ ಫಾರ್ ದಟ್. ಆ್ಯಕ್ಚುಲಿ ಕಷ್ಟಪಟ್ಟು ಹೋಗ್ತಿರೋದು ಅದಕ್ಕೋಸ್ಕರ ಅಲ್ವಾ. ಲುಕ್ ಅಟ್ ದ ಸನ್ ಗಾಯ್ಸ್. ಐ ಆಮ್ ಬ್ಲೆಸ್ಡ್ ಟು ಸಿ ದಿಸ್ ವ್ಯೂ ಆ್ಯಕ್ಚುಲಿ. ಅದಕ್ಕೆ ಹೇಳೋದು ಕಷ್ಟಪಟ್ಟರೆ ಸುಖ ಅಂತ. ಇನ್ನು ಮೇಲೆ ಹೋದಾಗೆ ವ್ಯೂಸ್ ಜಾಸ್ತಿ ಆಗುತ್ತೆ.
ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಅದೇ ಬೆಟ್ಟನ ಕ್ಲೈಮ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ದಟ್ಸ್ ದ ಟಾಸ್ಕ್. ನೀವು ನೋಡೋದಾಗೆ ರೆಸಾರ್ಟಿಗೆ ಬಂದಿರೋ ಬಾಕಿ ಮೆಂಬರ್ಸ್ ಕೂಡ ಅಲ್ಲೇ ಇದ್ದಾರೆ. ಸೊ ನಾವು ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೋಸ್ಕರ ಲೇಟ್ ಬಿಟ್ಟಿವಿ. ಸೋ ಫಾರ್ ಸೋ ಗುಡ್. ಅವರೆಲ್ಲಿದ್ದಾರೆ ಅಲ್ಲಿಗೆ ರೀಚ್ ಆಗ್ತಾಯಿದ್ದೀವಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ವ್ಯೂ ನೋಡಿ, ಸೂಪರ್ ಆಗಿದೆ. ಇಟ್ಸ್ ಲೈಕ್ ಎ ಡ್ರೀಮ್. 2 ಗಂಟೆ ಅಲ್ಲ, ಲೇಟ್ ಆಗ್ಬೋದು. ಅವ್ರು ಲೇಟ್ ಮಾಡಿದ್ರೆ ಏನು ಮಾಡ್ತೀರಾ? ಬೇಗ ಹೋಗ್ಬೇಕು. ಒಟ್ಟಿನಲ್ಲಿ ನಾನು ಊರಿಗೆ ಹೋಗಬೇಕು. ಬರಲ್ಲಪ್ಪ. ಐ ಥಿಂಕ್ ಅರ್ಧ ದಾರಿ ಮುಗಿದಿದೆ ಅನಿಸುತ್ತೆ. ಸ್ವಲ್ಪ ದೂರ ಇರೋದು, ಮೋಸ್ಟ್ಲಿ 2 ಕಿಲೋಮೀಟರ್ಸ್, ಕೆಳಗಡೆ ಒಂದು 2 ಕಿಲೋಮೀಟ್ರ್ ಆಗ್ಬೋದು. ಬಟ್ ವರ್ತಬಲ್. ಬಂದು ಈ ವ್ಯೂ, ಆ ಮಿಸ್ಟ್, ಬೆಟ್ಟದ ಮೇಲೆ ಕೂತಿರೋ ಮೋಡಗಳು ಸೂಪರ್ ಆಗಿದೆ. ಸೊ ಪೀಸ್ಫುಲ್ ಔಟ್ ಹಿಯರ್. ಅವರೆಲ್ಲ ಮಿಸ್ ಮಾಡ್ಕೊಂಡ್ರು ಅನ್ಸುತ್ತಲ್ವ ಇದೆಲ್ಲ. ಸುಮ್ಮನೆ ನಾನು ಎಲ್ರೂ ಹೇಳಿಸ್ದೆ, ಒಬ್ರೊಬ್ರಲ್ಲ ಎಲ್ರೂ ಹೇಳಿಸ್ದೆ. This view never gets old, guys. ತುಂಬ ಸ್ಟೀಪ್ ಇದೆ. ಸೊ ನೋಡ್ಕೊಂಡು ನಡಿಬೇಕಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸು? ಸೂಪರ್ ಆಗಿದೆ. ಟಯರ್ಡ್ ಆಗಿದೆಯಾ? ಒಳ್ಳೆ ವಾಕ್ ಟಯರ್ಡ್ ಅನಿಸ್ತಿದ್ಯಾ? ಅಲ್ಲಿ ಕಾಣ್ತಾ ಇದೆ ನೋಡಿ ಕಾರ್ಸ್ ಎಲ್ಲ. ಅದಕ್ಕೂ ಡೌನಲ್ಲಿ ಪಾರ್ಕಿಂಗ್ ಇದೆ. ಅಲ್ಲಿರೋದು ನಮ್ಮ ಸ್ಟೇ ಹೋಮು. ಅಯ್ಯೋ, ಆಲ್ಮೋಸ್ಟ್ ಆಲ್ ಒಂದು 70% ಕವರ್ ಮಾಡಿದ್ದೀವಿ ಅಂತ ಅನ್ಕೋತೀವಿ. ಇನ್ನು ಎಣ್ಣೆ ಸಿಗ್ತಾ ಸಕ್ಕ ಸ್ಟೀಪ್ ಇದೆ. ಇಟ್ಸ್ ಗೆಟಿಂಗ್ ಡಿಫಿಕಲ್ಟ್, ಬಟ್ ಇಟ್ಸ್ ಓಕೆ. ನಥಿಂಗ್ ಕಮ್ಸ್ ಈಸಿ, ರೈಟ್? Holy crap. Fuck. ಇನ್ನೊಂದು ಅಥವಾ 2 ಸ್ಟ್ರೆಚ್ ಇದೆ. ಆಲ್ರೆಡಿ ಸೋಲ್ಡ್ ಔಟ್. ಅದೊಂದು ಸ್ಟ್ರೆಚ್ ಇದೆ ಅನಿಸುತ್ತೆ. ಹೋ ಬಾಯ್. ಹಾಯ್ ಹಾಯ್ ಹಾಯ್. I think we made it here. Finally, it happened. Finally, we made it here. It's so fresh. ಕಷ್ಟಪಟ್ಟಿದ್ದಕ್ಕೂ ವರ್ತ್ ಅನ್ಸುತ್ತೆ. ನೆಕ್ಸ್ಟ್ ವಿಡಿಯೋ ಇಲ್ಲೊಂದು ಡ್ರೋನ್ ಹಾರಿಸ್ಬೇಕು ಅಂತಿದ್ದೀನಿ.
we'll let you all enjoy the drone view. Woo. ನಿಮಗೆ ಡ್ರೋನ್ ವ್ಯೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದೆ. ಫೀಲ್ಸ್ ಸೋ ಗ್ರೇಟ್ ಆ್ಯಕ್ಚುಲಿ. ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಆಗ್ತಿಲ್ಲ, ಬಟ್ ದೇರ್ ಇಸ್ ನೋ ಚಾಯ್ಸ್. ಈ ರೀತಿ ನೇಚರ್ಸ್ ತುಂಬಾ ಇದೆ, ತುಂಬಾ ಎಕ್ಸ್ಪ್ಲೋರ್ ಮಾಡೋದಿದೆ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಈ ರೀತಿ ಬ್ಯೂಟಿಫುಲ್ ಪ್ಲೇಸಸ್ಗೆ ಬಂದಾಗ ದಯಮಾಡಿ ನಿಮ್ಮ ಕಚರಾನ ನೀವೇ ತಗೊಂಡೋಗಿ ವಾಪಸ್ಸು. ಆ್ಯಕ್ಚುಲಿ ಒಂದು ಬಾಟ್ಲು ನಮ್ಮದು ಇನ್ನೊಂದು ಯಾರೋ ಹಾಕೋಗಿದ್ರು, ನಾನು ತೊಗೊಂಡೋಗ್ತಿದ್ದೀನಿ. ಸೊ ನೀವು ಬೇರೆಯವ್ರ ಕಸನ ಎತ್ತೋಕ್ಕಾಗಲಿಲ್ಲ ಅಂದರೂ ನೀವು ತಂದಿರೋ ಕಸನ ನೀವೇ ತಗೊಂಡೋಗಿ. ಇದೊಂದೇ ನಮ್ಮ ಕೈಲಿ ನೇಚರ್ಗೆ ಕೊಡೋಕ್ಕಾಗೋದು. ಪ್ಲಾಸ್ಟಿಕ್ ಅಥವಾ ಏನೇ ಗಲೀಜನ್ನ ತಂದಿದ್ದು ನಾವು ವಾಪಸ್ ತೊಗೊಳೋದ್ರಿಂದ ಪರಿಸರ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಕೆಳಗೆ ಹೋಗ್ತಾ ಒಂದು 2 ವೀಡಿಯೋ ಶೂಟ್ ಮಾಡಿ ಹಾಕ್ತೀನಿ. ವರ್ತಬಲ್ ಅಲ್ಲ ಅನಿಸುತ್ತೆ, ಆನ್ ದ ವೇ ಬ್ಯಾಕ್ ಹೋಗೋದು ವೀಡಿಯೋ ಮಾಡಿ ನಿಮಗೆ ತೋರಿಸೋದು. ಬಟ್ ನೋಡೋಣ ಇವತ್ತು ಹೇಗೆ ಬರುತ್ತೆ. ಕೆಳಗೆ ಹೋಗ್ಬೇಕಾದ್ರೆ ವೀಡಿಯೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಏನಾದರೂ ವೀಡಿಯೋ ಬೋರಿಂಗ್ ಅಂತ ಅನಿಸಿದ್ರೆ ನಾನು ಅಲ್ಲೇ ವೀಡಿಯೋನ ಹೇಳ್ತೀನಿ. ಈಗ ಟೈಮ್ ಟು ಗೋ ಡೌನ್ ಗೈಸ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಲ್ಲಿ ತನಕ ಇಷ್ಟ ಆಗ್ತಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಾನು ಈ ರೀತಿ ವೀಡಿಯೋಸ್ನ ಮಾಡೋಕ್ಕೆ ಎಂಕರೇಜ್ ಬರುತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಡೂ ಸಪೋರ್ಟ್ ಗೈಸ್, ದಟ್ಸ್ ಆಲ್. ಇಲ್ಲಿ ಹತ್ತೋದಕ್ಕಿಂತ ಆನ್ ದ ವೇ ಕೆಳಗೆ ಹೋಗ್ಬೇಕಾರಲ್ಲ ಇನ್ನೂ ಡಿಫಿಕಲ್ಟ್ ಇದೆ. ತುಂಬಾ ಸ್ಕಿಡ್ ಆಗುತ್ತೆ, ಭಾಳ ಕೇರ್ಫುಲ್ಲಾಗಿ ಇಳಿಬೇಕು ಆ್ಯಕ್ಚುಲಿ. ಯಾಕೆಂದರೆ ತುಂಬಾ ಸ್ಟೀಪ್ ಇದೆ ನೋಡಿ, ತುಂಬಾ ಸ್ಟೀಪ್ ಇದೆ, ಸ್ಕಿಡ್ ಆಗುತ್ತೆ. ಕೇರ್ಫುಲ್ಲಾಗಿ ಇಳಿಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ದ್ಯಾನ್ ಕ್ಲೈಮೇಟ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಇವತ್ತಿನ ವಿಡಿಯೋನ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಯಾಕೆಂದರೆ ಆನ್ ದ ವೇ ಹೋಗ್ತಾ ಸೇಮ್ ವ್ಯೂ ಇದೆ, ತೋರಿಸಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಿ ಪಾಸಿಟಿವ್, ಬಿ ಹೆಲ್ತಿ, ಸ್ಟೇ ಆನ್ ಎ ರೈಟ್ ಪಾತ್ ಆಲ್ವೇಸ್. Bye guys, I will meet you all in another video. Take care.